ಕನಕದುರ್ಗಮ್ಮ ದೇವಸ್ಥಾನ ಶರನ್ನವರಾತ್ರಿ ಉತ್ಸವಗಳು ದಿನಾಂಕ 16 ಅಕ್ಟೋಬರ್ 2020 ಅಮಾವಾಸ್ಯೆ ಪೂಜೆಯೊಂದಿಗೆ ಉತ್ಸವಗಳು ಪ್ರಾರಂಭವಾಗುತ್ತವೆ. 17 ಅಕ್ಟೋಬರ್ ಶನಿವಾರದಿಂದ 26 ಅಕ್ಟೋಬರ್ ಸೋಮವಾರದವರೆಗೆ 10 ದಿನಗಳ ಕಾಲ ಉತ್ಸವಗಳು ನಡೆಯುತ್ತವೆ. ಪ್ರತಿದಿನ ಸಂಜೆ 7 ರಿಂದ 8 ಗಂಟೆಯವರೆಗೆ ದೇವಸ್ಥಾನದಲ್ಲಿ ದೇವಿಯ ಪ್ರವಚನವಿರುತ್ತದೆ. ರಾತ್ರಿ 8:30 ರಿಂದ 11 ಗಂಟೆಯವರೆಗೆ ಸುತ್ತಮುತ್ತಲಿನ ಗ್ರಾಮ ಭಕ್ತಾದಿಗಳಿಂದ ಭಜನೆ ಕಾರ್ಯಕ್ರಮ ಇರುತ್ತದೆ. ಪ್ರತಿ ವರ್ಷದಂತೆ ಪ್ರತಿದಿನ ಒಂದು ಅಲಂಕಾರದಂತೆ ಕರ್ನಾಟಕದ ಪ್ರಖ್ಯಾತ ದೇವತೆಗಳ ಅಲಂಕಾರ ದರ್ಶನ ದೇವಸ್ಥಾನದಲ್ಲಿ ಕಾಣಬಹುದು. ದುರ್ಗಾಷ್ಟಮಿ, ಮಹಾನವಮಿ, ವಿಜಯದಶಮಿ 3 ದಿನಗಳ ಕಾಲ ಕನಕದುರ್ಗ ಅಮ್ಮನವರಿಗೆ ಚಿನ್ನದ ಆಭರಣಗಳ ಅಲಂಕಾರವಿರುತ್ತದೆ. ವಿಜಯದಶಮಿಯ ದಿನದಂದು ಸಂಜೆ 5 ಗಂಟೆಗೆ ಬನ್ನಿ ಪಲ್ಲಕ್ಕಿ ಉತ್ಸವ ದೇವಸ್ಥಾನದಿಂದ ಪ್ರಾರಂಭವಾಗಿ ನಗರದ ವಿವಿಧ ಪ್ರದೇಶಗಳಲ್ಲಿ ಭಕ್ತಾದಿಗಳಿಗೆ ದರ್ಶನದ ಭಾಗ್ಯ ಕಲ್ಪಿಸಲಾಗಿದೆ. ಮರುದಿನ ಪಲ್ಲಕ್ಕಿ ದೇವಸ್ಥಾನಕ್ಕೆ ಹಿಂದಿರುಗುತ್ತದೆ. ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ವಿಶೇಷ ಸೂಚನೆ: ದೇವಸ್ಥಾನದಲ್ಲಿ ತೆಂಗಿನಕಾಯಿ, ತೀರ್ಥ, ಪ್ರಸಾದದ ಸೇವೆ ಇರುವುದಿಲ್ಲ. ಕೊರೋನಾ ಸಾಂಕ್ರಾಮಿಕ ವೈರಾಣು ಹರಡದಂತೆ ಕೇಂದ್ರ, ರಾಜ್ಯ ಹಾಗೂ ಜಿಲ್ಲೆಯ ನಿಯಮಗಳನ್ನು ಪಾಲಿಸಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ ಬಳಸಬೇಕು. 10 ವರ್ಷದ ಒಳಗಿನ ಮಕ್ಕಳು ಹಾಗೂ 60 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ದೇವಸ್ಥಾನದ ಪ್ರವೇಶ ನಿಷೇಧಿಸಲಾಗಿದೆ. ಇಂತಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ, ಜಿಲ್ಲಾಡಳಿತ ಬಳ್ಳಾರಿ ಹಾಗೂ ವಂಶ ಪಾರಂಪರಿಕ ಧರ್ಮಕರ್ತರು ಮತ್ತು ಅರ್ಚಕರು ಸರ್ವ ಭಕ್ತಾದಿಗಳು ಶ್ರೀ ಕನಕದುರ್ಗಮ್ಮ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ. ಬಳ್ಳಾರಿಯ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದ ದಸರಾ ಮಹೋತ್ಸವಗಳು ಪ್ರಾರಂಭವಾಗಲಿದ್ದು, ಈ ಸಾರಿ ಕೋವಿಡ್-19 ಪ್ರಯುಕ್ತ ಸರಳವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧರಿಸಿರುವುದರಿಂದ ಸಂಪ್ರದಾಯ ರೂಢಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಆಚರಿಸಲಾಗುವುದು. ಎಲ್ಲ ಭಕ್ತಾದಿಗಳು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕ ಕೋರಿಕೊಳ್ಳುತ್ತೇವೆ. ಕನಕದುರ್ಗಮ್ಮ